ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಅಂಕಗಳನ್ನು ಗಳಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ನಿಮ್ಮ ಮುಖ್ಯ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರ್ತೀರಾ. ಸೊ ಈ ನಿಟ್ಟಿನಲ್ಲಿ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಪೂರ್ಣ ಪ್ರಮಾಣದ ಮೇನ್ಸ್ ಟೆಸ್ಟ್ ಸೀರೀಸನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ಇದರ ಜೊತೆಗೆ ಇನ್ನೊಂದು ಅಡಿಷನಲ್ ಟೆಸ್ಟ್ ಸೀರೀಸನ್ನು ನಾವು ಇವಾಗ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು KS ಗುರಿ ಅಂತ ಹೇಳ್ತೇವೆ. ಸೊ ಇದು ಪ್ರತಿದಿನ ಪರೀಕ್ಷೆಗಳನ್ನು ಬರೆಯುವ ಮುಖಾಂತರ ನಿಮ್ಮ ಬರವಣಿಗೆಯ ಒಂದು ಹ್ಯಾಬಿಟ್ ಏನಿರುತ್ತೆ ಅಥವಾ ಬರವಣಿಗೆಯ ಇಂಪ್ರೂವೈಸೇಷನ್ ಏನಿರುತ್ತೆ, ಸೊ ಅದನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮ ಇರುತ್ತೆ. ಸೊ ಈ ಒಂದು ಸೆಷನಲ್ಲಿ ಈ ಪರೀಕ್ಷೆಗಳು ಹೇಗಿರುತ್ತೆ, ಪರೀಕ್ಷೆಗಳನ್ನು ಯಾವ ರೀತಿ ನಾವು ಡಿವೈಡ್ ಮಾಡಿದ್ದೇವೆ, ಪರೀಕ್ಷೆಗಳನ್ನು ನೀವು ಹೇಗೆ ತೆಗೆದುಕೊಳ್ಬೋದು, ಇದಕ್ಕೆ ಫೀಸ್ ಎಷ್ಟಾಗುತ್ತೆ, ವ್ಯಾಲ್ಯೂಯೇಷನ್ಗೆ ಎಷ್ಟು ಫೀಸನ್ನು ಪೇ ಮಾಡಬೇಕಾಗಿರುತ್ತೆ, ಎಲ್ಲ ಮಾಹಿತಿಯನ್ನು ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ನಾವು 25 ಪರೀಕ್ಷೆಗಳನ್ನು ಕೊಡ್ತೇವೆ. 25 ಪರೀಕ್ಷೆಗಳನ್ನು 2 ಯೂನಿಟ್ಸ್ ಆಗಿ ನಾವು ಬ್ರೇಕ್ ಮಾಡ್ತೇವೆ. ಮೊದಲನೇದು 21 ಮಿನಿ ಟೆಸ್ಟ್ಗಳು ಅಂತ ಕೊಡ್ತೇವೆ. ಮಿನಿ ಟೆಸ್ಟ್ಗಳು ಅಂದರೆ ಪ್ರತಿ ಪರೀಕ್ಷೆಯಲ್ಲಿ 5 ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಈ 5 ಪ್ರಶ್ನೆಗಳನ್ನು ಎವ್ರಿ ಆಲ್ಟರ್ನೇಟಿವ್ ಡೇ ಅಲ್ಲಿ ನಿಮಗೆ ನಿರಂತರವಾಗಿ ಪರೀಕ್ಷೆಗಳನ್ನು ನೀಡ್ತಕ್ಕಂಥ ಒಂದು ಪ್ರಾಕ್ಟೀಸ್ ಆಗುತ್ತೆ. ಸೊ ಅದಾದ ನಂತರ ಎಲ್ಲ 21 ಮಿನಿ ಪರೀಕ್ಷೆಗಳನ್ನು ಕಂಪ್ಲೀಟ್ ಮಾಡಿದ ನಂತರ 5 ನಿಮಗೆ ಫುಲ್ ಲೆಂತ್ ಅಥವಾ ಪೂರ್ಣ ಪ್ರಮಾಣದ ಪರೀಕ್ಷೆಗಳನ್ನು ಇದರಲ್ಲಿ ನೀಡಲಾಗುತ್ತೆ. ಸೊ ಪ್ರತಿದಿನ ಪರೀಕ್ಷೆಗಳನ್ನು ಬರೀತಾ ನಿಮ್ಮ ಒಂದು ರೈಟಿಂಗ್ ಹ್ಯಾಬಿಟ್ ಆಗಿರ್ಬೋದು, ರೈಟಿಂಗ್ ಸ್ಪೀಡ್ ಆಗಿರ್ಬೋದು, ಅದಾದಮೇಲೆ ರೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು, ಅದಾದಮೇಲೆ ಈ ಒಂದು ಸಿನಾಪ್ಸಿಸ್ ಅನ್ನು ಕೊಡುವ ಮುಖಾಂತರ ಸೊ ನಿಮ್ಮ ಒಂದು ಆನ್ಸರ್ಗಳ ಗುಣಮಟ್ಟವನ್ನು ನಾವು ಕೊಡ್ತಕ್ಕಂಥ ಒಂದು ಸಿನಾಪ್ಸಿಸ್ ಜೊತೆಗೆ ನೀವು ಹೋಲಿಕೆ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇಷ್ಟೆಲ್ಲ ಪ್ರಯೋಜನಗಳನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀವು ಪಡೆದುಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕಾರ್ಯಕ್ರಮದ ಮೊಟ್ಟ ಮೊದಲ ಪರೀಕ್ಷೆ ಯಾವತ್ತಿಂದ ಪ್ರಾರಂಭವಾಗುತ್ತೆ ಅಂದ್ರೆ ಸೊ ಇದೇ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. 10ನೇ ತಾರೀಕಿನಿಂದ ನಾವು ಮೊದಲನೇ ಪರೀಕ್ಷೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಮೊದಲನೇ ಪರೀಕ್ಷೆಯಲ್ಲಿ GS 1ಗೆ ಸಂಬಂಧಪಟ್ಟಂತೆ ಸೆಕ್ಷನ್ 1 ನಲ್ಲಿ ಬರ್ತಕ್ಕಂಥ 3 ಯೂನಿಟ್ಸ್ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಮೊದಲನೇ ಯೂನಿಟ್ ಬಂದು ಕಲ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾ ಅಥವಾ ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಪಟ್ಟಂತೆ. ಎರಡನೇ ಯೂನಿಟ್ ಟುವರ್ಡ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ, ಮೇಜರ್ ಸ್ಕೂಲ್ಸ್ ಆಫ್ ಥಾಟ್ಸ್ ಅಂದ್ರೆ ಭಾರತೀಯ ಸಮಾಜವನ್ನ ಪರಿವರ್ತಿಸುವ ಕಡೆಗೆ ಪ್ರಮುಖ ಚಿಂತನಾ ಶಾಲೆಗಳಿಗೆ ಸಂಬಂಧಪಟ್ಟಂತೆ. ಯೂನಿಟ್ 3 ಅಲ್ಲಿ ಬಂದು ಕದಂಬರಿಂದ ಹೊಯ್ಸಳರವರೆಗೆ ಇರತಕ್ಕಂಥ ಒಂದು ಸಿಲೆಬಸ್ನ ಮೇಲೆ 5 ಪ್ರಶ್ನೆಗಳನ್ನು ನಿಮಗೆ ಪರೀಕ್ಷೆ 1ರಲ್ಲಿ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ನಾವು ಎರಡನೇ ಪರೀಕ್ಷೆಗೆ ಬರ್ತೇವೆ. ಎರಡನೇ ಪರೀಕ್ಷೆಗೆ ಮತ್ತೆ 1ನೇ ಪರೀಕ್ಷೆಯ ನಡುವೆ 1 ದಿನ ನಿಮಗೆ ಗ್ಯಾಪ್ ಇರುತ್ತೆ. ಸೊ 12ನೇ ತಾರೀಕು ನೀವು ಎರಡನೇ ಪರೀಕ್ಷೆಯನ್ನು ಬರೀತೀರಾ. ಸೊ ಇದರಲ್ಲಿ GS 1 ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ 1 ಮತ್ತೆ 3 ಯೂನಿಟ್ಸ್ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಯೂನಿಟ್ 4 ಅಲ್ಲಿ ಬರ್ತಕ್ಕಂಥ ವಿಜಯನಗರ ಎಂಪೈರ್ ಮತ್ತೆ ದೇರ್ ಆಫ್ಟರ್ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಮತ್ತು ನಂತರದ ಮೇಲಿನ ಪ್ರಶ್ನೆಗಳು. ಮಾಡರ್ನ್ ಮೈಸೂರು ಅಥವಾ ಆಧುನಿಕ ಮೈಸೂರು. ಯೂನಿಟ್ 6 ಅಲ್ಲಿ ಬರ್ತಕ್ಕಂಥ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂಡ್ ಯೂನಿಫಿಕೇಶನ್ ಅಂದ್ರೆ ಕರ್ನಾಟಕದಲ್ಲಿ ಸ್ವತಂತ್ರ ಚಳುವಳಿಗಳು ಮತ್ತು ಏಕೀಕರಣಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಇದನ್ನ ನೀವು ಎರಡನೇ ಟೆಸ್ಟ್ ಅಲ್ಲಿ ತೆಗೆದುಕೊಳ್ತೀರಾ. ಸೊ ಅದಾದ್ಮೇಲೆ 3ನೇ ಟೆಸ್ಟ್ ಬರುತ್ತೆ. ಸೊ ಇಲ್ಲಿ GS 1 ಅಲ್ಲಿರ್ತಕ್ಕಂಥ ಮತ್ತೆ ಸೆಕ್ಷನ್ 2 ನ 3 ಯೂನಿಟ್ಗಳನ್ನು ನಾವು ಕೊಡ್ತೇವೆ. ಸೊ ಮೊದಲನೇ ಯೂನಿಟ್ ಬಂದು ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ ಅಥವಾ ಸ್ವತಂತ್ರೋತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಎರಡನೇ ಯೂನಿಟ್ ಅಲ್ಲಿ ಸೋಷಿಯಲ್ ಚೇಂಜ್ ಅಂಡ್ ಮೂವ್ಮೆಂಟ್ಸ್ ಅಂದ್ರೆ ಸಾಮಾಜಿಕ ಬದಲಾವಣೆ ಮತ್ತು ಚಳುವಳಿಗಳು. ಯೂನಿಟ್ 3 ಅಲ್ಲಿ ಸೋಷಿಯಲ್ ಚೇಂಜ್ ಅಂಡ್ ಮಾಡರ್ನೈಸೇಷನ್ ಅಥವಾ ಸಾಮಾಜಿಕ ಬದಲಾವಣೆ ಮತ್ತೆ ಆಧುನಿಕೀಕರಣಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನು ನಾವು ಇಲ್ಲಿ ಟೆಸ್ಟ್ 3 ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಟೆಸ್ಟ್ 4 ಅನ್ನು ನಾವು 16ನೇ ತಾರೀಕು ಕಂಡಕ್ಟ್ ಮಾಡ್ತೇವೆ. ಸೊ ಇಲ್ಲೂ ಕೂಡ GS 1 ಸೆಕ್ಷನ್ 2 ಅಲ್ಲಿ ಬರ್ತಕ್ಕಂಥ ಯೂನಿಟ್ 4, 5, 6, 7 ಇಂದ ನಿಮಗೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಯೂನಿಟ್ 4 ಅಲ್ಲಿ ಗವರ್ನಮೆಂಟ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್ ಅಂದ್ರೆ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆ, ಡಿಸೆಂಟ್ರಲೈಸೇಷನ್ ಆಫ್ ದಿ ಪವರ್ ಅಂದ್ರೆ ಅಧಿಕಾರದ ವಿಕೇಂದ್ರೀಕರಣ, ಸೋಷಿಯಲ್ ಎಕನಾಮಿಕ್ ಸಿಸ್ಟಮ್ ಅಥವಾ ಸೋಷಿಯೋ ಎಕನಾಮಿಕ್ ಸಿಸ್ಟಮ್ ಅಥವಾ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ, ರೂರಲ್ ಸೋಷಿಯಲ್ ಸಿಸ್ಟಮ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಿಮಗೆ ಟೆಸ್ಟ್ 4ರಲ್ಲಿ ನೀಡಲಾಗುತ್ತೆ. ಸೊ ಟೆಸ್ಟ್ 5 18ನೇ ತಾರೀಕು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇಲ್ಲಿ GS 1 ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ 3 ಪ್ರಾರಂಭವಾಗುತ್ತೆ. ಸೆಕ್ಷನ್ 3 ಅಲ್ಲಿ ಬರ್ತಕ್ಕಂಥ ಮೊದಲ 4 ಯೂನಿಟ್ಸ್ ಅನ್ನ ಮೊದಲ ಪರೀಕ್ಷೆಯಲ್ಲಿ ನೀಡಲಾಗುತ್ತೆ. ಸೊ ಅದರಲ್ಲಿ ಇಂಡಿಯನ್ ಎಕಾನಮಿ ಅಥವಾ ಭಾರತೀಯ ಆರ್ಥಿಕತೆ,
ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಅಂದರೆ ಭಾರತ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು, ಡೆವಲಪ್ಮೆಂಟ್ ಪ್ಯಾಟರ್ನ್ ಅಥವಾ ಅಭಿವೃದ್ಧಿ ಮಾದರಿಗಳು, ಪ್ಲಾನಿಂಗ್ ಅಂಡ್ ಪ್ಲಾನಿಂಗ್ ಗೋಲ್ಸ್ ಅಥವಾ ಯೋಜನೆ ಅಥವಾ ಯೋಜನಾ ಗುರಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪರೀಕ್ಷೆಯನ್ನು ನೀಡಲಾಗುತ್ತೆ. ಸೊ ಇದಾದ ನಂತರ ನಾವು ಟೆಸ್ಟ್ 6 ಅನ್ನು 20ನೇ ತಾರೀಕು ಕಂಡಕ್ಟ್ ಮಾಡ್ತೇವೆ. ಸೊ ಇದರಲ್ಲಿ GS1 ನಲ್ಲಿ ಬರ್ತಕ್ಕಂಥ ಸೆಕ್ಷನ್ 3ನ ಮಿಕ್ಕಿದ ಯೂನಿಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯೂನಿಟ್ 5 ಅಲ್ಲಿ ಡಿಸೆಂಟ್ರಲೈಸೇಷನ್ ಅಥವಾ ವಿಕೇಂದ್ರೀಕರಣ, ಯೂನಿಟ್ 6 ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಅಥವಾ ಗ್ರಾಮೀಣ ಅಭಿವೃದ್ಧಿ, ಯೂನಿಟ್ 7 ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಅಥವಾ ಗ್ರಾಮೀಣ ಅಭಿವೃದ್ಧಿ ಉಪಕ್ರಮಗಳು, ಯೂನಿಟ್ 8 ಅಲ್ಲಿ ಡಾಟಾ ಕಲೆಕ್ಷನ್ ಅಂಡ್ ಅನಾಲಿಸಿಸ್ ಅಂದ್ರೆ ದತ್ತಾಂಶ ಸಂಗ್ರಹಣೆ ಮತ್ತು ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಸೊ ಪರೀಕ್ಷೆ 6ರಲ್ಲಿ ನಿಮಗೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ. ಸೊ ಅದಾದ್ಮೇಲೆ 22ನೇ ತಾರೀಕು ನಿಮಗೆ ಟೆಸ್ಟ್ 7, ಇದರಲ್ಲಿ ಎಸ್ಸೆ ರೈಟಿಂಗ್ ಅಥವಾ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನ ನೀಡಲಾಗುತ್ತೆ. ಸೊ ಮೊದಲ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ನ್ಯಾಷನಲ್ ಇಶ್ಯೂಸ್ ಅಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಅಂದ್ರೆ ರಾಷ್ಟ್ರೀಯ ವಿಷಯಗಳು ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೊ ನಿಮಗೆ ಟೈಟಲ್ಸ್ ಅಥವಾ ಶೀರ್ಷಿಕೆಗಳನ್ನು ನೀಡಲಾಗುತ್ತೆ. ಸೊ ಅದರ ಮೇಲೆ ನೀವು ಪ್ರಬಂಧವನ್ನ ಬರೆಯಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ನಾವು ಟೆಸ್ಟ್ 8 ಅಥವಾ 8ನೇ ಪರೀಕ್ಷೆಗೆ ಬರ್ತೇವೆ. ಸೊ 8ನೇ ಪರೀಕ್ಷೆಯನ್ನು ನಾವು 24ನೇ ತಾರೀಕು ಕಂಡಕ್ಟ್ ಮಾಡ್ತೇವೆ. ಸೊ ಇಲ್ಲಿಂದ GS2 ಸ್ಟಾರ್ಟ್ ಆಗುತ್ತೆ. GS2 ಅಲ್ಲಿ ಸೆಕ್ಷನ್ 1 ನಲ್ಲಿ ಬರ್ತಕ್ಕಂಥ 3 ಯೂನಿಟ್ಸ್ ಅನ್ನ ಮೊದಲ ಪರೀಕ್ಷೆಯಲ್ಲಿ ನೀಡಲಾಗುತ್ತೆ. ಸೊ ಯೂನಿಟ್ 1 ಅಲ್ಲಿ ನಾವು ಲಿಥೋಸ್ಪಿಯರ್ ಅಥವಾ ಶಿಲಾಗೋಳಕ್ಕೆ ಸಂಬಂಧಪಟ್ಟಂತೆ, ಯೂನಿಟ್ 2 ಅಲ್ಲಿ ಫಿಸಿಯೋಗ್ರಫಿ ಆಫ್ ಕಾಂಟಿನೆಂಟ್ಸ್ ಅಂಡ್ ಡೆಮೋಗ್ರಾಫಿಕ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಖಂಡಗಳ ಭೌತಶಾಸ್ತ್ರ ಮತ್ತೆ ಜನಸಂಖ್ಯಾ ವಿತರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ. ಯೂನಿಟ್ 3 ಅಲ್ಲಿ ಫಿಸಿಯೋಗ್ರಫಿ ಆಫ್ ಇಂಡಿಯಾ ಅಥವಾ ಭಾರತೀಯ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಈ 3 ಸೆಕ್ಷನ್ಸ್ ಅಲ್ಲಿ ನಿಮಗೆ ಪರೀಕ್ಷೆಗಳನ್ನು ನೀಡಲಾಗುತ್ತೆ. ಸೊ ಟೆಸ್ಟ್ 9 ಅನ್ನು ನಾವು 26ನೇ ತಾರೀಕು ಕಂಡಕ್ಟ್ ಮಾಡ್ತೇವೆ. ಸೊ ಇದರಲ್ಲಿ GS2 ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ 1ನ 4, 5, 6 ಯೂನಿಟ್ಸ್ ಅನ್ನ ನಾವು ಕಂಪ್ಲೀಟ್ ಮಾಡ್ತೇವೆ. ಸೊ ಇದರಲ್ಲಿ ಇಂಡಸ್ಟ್ರಿಯಲ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಇಂಡಿಯಾ ಅಂದ್ರೆ ಕೈಗಾರಿಕಾ ಯೋಜನೆ ಮತ್ತೆ ಅಭಿವೃದ್ಧಿ ಭಾರತ ಅಥವಾ ಭಾರತದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು, ಜಿಯೋಗ್ರಫಿ ಆಫ್ ಕರ್ನಾಟಕ ಮತ್ತೆ ಕರ್ನಾಟಕದ ಭೌಗೋಳಿಕತೆ, ಯೂನಿಟ್ 5 ಅಲ್ಲಿ ಬರ್ತಕ್ಕಂಥ ಫಿಸಿಯೋಗ್ರಾಫಿಕ್ ಡಿವಿಷನ್ ಅಥವಾ ಭೌಗೋಳಿಕ ವಿಭಾಗಗಳು, ಘಟಕ 6ರಲ್ಲಿ ಬರ್ತಕ್ಕಂಥ ಅರ್ಬನ್ ಲ್ಯಾಂಡ್ ಯೂಸ್ ಪಾಲಿಸಿ ಅಂಡ್ ಅರ್ಬನೈಸೇಷನ್ ಅಂದ್ರೆ ನಗರ ಭೂ ಬಳಕೆಯ ನೀತಿಗಳು ಮತ್ತು ನಗರೀಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಟೆಸ್ಟ್ 9ರಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 28ನೇ ತಾರೀಕು ನಾವು 10ನೇ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತೇವೆ. ಸೊ ಇಲ್ಲಿ GS2 ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ 2 ಪ್ರಾರಂಭವಾಗುತ್ತೆ. ಸೆಕ್ಷನ್ 2 ಅಲ್ಲಿ ಬರ್ತಕ್ಕಂಥ ಮೊದಲ 4 ಯೂನಿಟ್ಸ್ ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ. ಸೊ ಇದರಲ್ಲಿ ಯೂನಿಟ್ 1 ಅಲ್ಲಿ ನಾವು ನೇಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದ ಸ್ವರೂಪದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು, ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು, ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ಅಂದ್ರೆ ಶಾಸಕಾಂಗದ ಅಧಿಕಾರಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ, ಯೂನಿಕ್ಯಾಮರಲ್ ಅಂಡ್ ಬೈ ಕ್ಯಾಮರಲ್ ಲೆಜಿಸ್ಲೇಷನ್ ಅಂದ್ರೆ ಏಕಸದನ ಮತ್ತು ದ್ವಿಸದನಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರಶ್ನೆಗಳನ್ನು ನಾವು ಟೆಸ್ಟ್ 10 ಅಲ್ಲಿ ನೀವು ಬರೆಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಟೆಸ್ಟ್ 11 ಅನ್ನು ನಾವು 2ನೇ ತಾರೀಕು ಪ್ರಾರಂಭ ಮಾಡ್ತೇವೆ. ಸೊ 2ನೇ ತಾರೀಕು 3ನೇ ತಿಂಗಳು, ಸೊ ಮಾರ್ಚ್ನ 2ನೇ ತಾರೀಕು 3ನೇ ತಿಂಗಳಲ್ಲಿ ನಾವು ಕಂಡಕ್ಟ್ ಮಾಡ್ತೇವೆ. ಸೊ ಇದರಲ್ಲಿ GS2 ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ 2ನ ಘಟಕಗಳನ್ನು ನಿಮಗೆ ನೀಡಲಾಗುತ್ತೆ. ಸೊ ಯೂನಿಟ್ 5, 6 ಮತ್ತೆ 7 ಅನ್ನು ನಾವು ಕವರ್ ಮಾಡ್ತೇವೆ. ಸೊ ಯೂನಿಟ್ 5 ಅಲ್ಲಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಸಂವಿಧಾನದ ಪ್ರಮುಖ ತಿದ್ದುಪಡಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು, ವೆಲ್ಫೇರ್ ಮೆಕ್ಯಾನಿಸಮ್ ಇನ್ ಇಂಡಿಯಾ ಅಂದ್ರೆ ಭಾರತ ದೇಶದಲ್ಲಿ ಕಲ್ಯಾಣದ ಪರಿಕಲ್ಪನೆ, ಅದಾದ್ಮೇಲೆ ಸರ್ವಿಸಸ್ ಅಂಡರ್ ದಿ ಯೂನಿಯನ್ ಅಂಡ್ ಸ್ಟೇಟ್ ಅಂದ್ರೆ ಕೇಂದ್ರ ಮತ್ತು ರಾಜ್ಯದ ಅಡಿಯಲ್ಲಿ ಸೇವೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಟೆಸ್ಟ್ ನಂಬರ್ 11ರಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಟೆಸ್ಟ್ ನಂಬರ್ 12ರಲ್ಲಿ 12ಅನ್ನ ನಾವು 4ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಕಂಡಕ್ಟ್ ಮಾಡ್ತೇವೆ. ಸೊ ಇದರಲ್ಲಿ GS2 ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ 3 ಪ್ರಾರಂಭವಾಗುತ್ತೆ. ಸೆಕ್ಷನ್ 3 ಅಲ್ಲಿ 4 ಯೂನಿಟ್ಸ್ ಅನ್ನ ಸೇರಿಸಿ ಒಂದು ಪರೀಕ್ಷೆಯನ್ನ ಮಾಡ್ತೇವೆ. ಮೊದಲ ಯೂನಿಟ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಖಾಸಗಿ ಮತ್ತು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು, ಎರಡನೇದು ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್ ಅಂದ್ರೆ ಸಂಘಟನೆಯ ರಚನೆ, ಮೂರನೇದು ಆರ್ಗನೈಸೇಷನಲ್ ಬಿಹೇವಿಯರ್ ಅಂಡ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ಅಂದ್ರೆ ಸಾಂಸ್ಥಿಕ ವರ್ತನೆ ಮತ್ತು ನಿರ್ವಹಣೆ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ, ಯೂನಿಟ್ 4 ಅಲ್ಲಿ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್ ಅಂದ್ರೆ ಔಪಚಾರಿಕ ಮತ್ತೆ ಅನೌಪಚಾರಿಕ ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಸಂಖ್ಯೆ 12ರಲ್ಲಿ ನೀವು ಪ್ರಶ್ನೆಗಳನ್ನ ಬರೆಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 6ನೇ ತಾರೀಕಿಗೆ ನಾವು
ಟೆಸ್ಟ್ 13 ಕಂಡಕ್ಟ್ ಮಾಡ್ತೇವೆ. ಸೊ ಇಲ್ಲಿ GS2 ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ 3 ಅಲ್ಲಿ ಬರ್ತಕ್ಕಂಥ ಫರ್ದರ್ ಯೂನಿಟ್ಸ್ಗಳನ್ನು ನಾವು ಇಲ್ಲಿ ಪ್ರಶ್ನೆಗಳನ್ನು ಕೊಡ್ತೇವೆ. ಯೂನಿಟ್ 5 ಅಲ್ಲಿ ಬರ್ತಕ್ಕಂಥ ಮ್ಯಾನೇಜ್ಮೆಂಟ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಅಂದ್ರೆ ನಿರ್ವಹಣಾ ಪರಿಕರಗಳು ಮತ್ತೆ ತಂತ್ರಗಳು. ಯೂನಿಟ್ 6 ಅಲ್ಲಿ ಬರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಥವಾ ಆಡಳಿತದಲ್ಲಿನ ಸುಧಾರಣೆಗಳು. ಅದಾದ್ಮೇಲೆ ಯೂನಿಟ್ 7 ಅಲ್ಲಿ ಬರ್ತಕ್ಕಂಥ ಯುನೈಟೆಡ್ ನೇಷನ್ಸ್ ಅಂಡ್ ಸ್ಪೆಷಲೈಸ್ಡ್ ಏಜೆನ್ಸೀಸ್, ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂಡ್ ಏಜೆನ್ಸೀಸ್ ಅಂದ್ರೆ ವಿಶ್ವಸಂಸ್ಥೆ ಮತ್ತು ವಿಶೇಷ ಸಂಸ್ಥೆಗಳು ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಟೆಸ್ಟ್ ಸಂಖ್ಯೆ 13ರಲ್ಲಿ ನೀವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ 8ನೇ ತಾರೀಕು 2ನೇ ಎಸ್ಎ ಟೆಸ್ಟ್ ಅನ್ನ ಕೊಡ್ತೇವೆ. ಅಂದ್ರೆ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ 14ನೇ ಟೆಸ್ಟ್ ಅಲ್ಲಿ ನಾವು ಎಸ್ಎ ಬಗ್ಗೆ ಪ್ರಶ್ನೆಗಳನ್ನ ಕೊಡ್ತೇವೆ. ಸೊ ಇಲ್ಲಿ ಸ್ಟೇಟ್ ಇಶ್ಯೂಸ್ ಅಥವಾ ರಾಜ್ಯಕ್ಕೆ ಸಂಬಂಧಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೊ ನಿಮಗೆ ಎಸ್ಎ ರೈಟಿಂಗ್ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಸ್ ಗಳ ಮೇಲೆ ನೀವು ಪ್ರಬಂಧವನ್ನ ಬರೆಯಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಟೆಸ್ಟ್ ನಂಬರ್ 15 ಬರುತ್ತೆ. ಸೊ ಇದು 10ನೇ ತಾರೀಕಿನಂದು ನಾವು ಟೆಸ್ಟ್ ನಂಬರ್ 15 ಅನ್ನ ಕಂಡಕ್ಟ್ ಮಾಡ್ತೇವೆ. ಸೊ ಇಲ್ಲಿ GS3 ಅಲ್ಲಿ ಸೆಕ್ಷನ್ 1 ಪ್ರಾರಂಭವಾಗುತ್ತೆ. ಸೊ ಇಲ್ಲಿ ಯೂನಿಟ್ 1, ಯೂನಿಟ್ 2 ಅಂಡ್ ಯೂನಿಟ್ 3. ಯೂನಿಟ್ 1 ಅಲ್ಲಿ ಬೇಸಿಕ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಸೊ ಮೂಲಗಳು ಅಥವಾ ಫಂಡಮೆಂಟಲ್ಸ್ ಬಗ್ಗೆ ನಾವು ಪ್ರಶ್ನೆಗಳನ್ನು ಕೊಡ್ತೇವೆ. ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದರೆ ಬಾಹ್ಯಾಕಾಶದ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎನರ್ಜಿ ರಿಸೋರ್ಸಸ್ ಅಥವಾ ಶಕ್ತಿಯ ಸಂಪನ್ಮೂಲಗಳು ಅಥವಾ ಇಂಧನದ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತೆ ಸೊ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಟೆಸ್ಟ್ ನಂಬರ್ 16 ಅಲ್ಲಿ GS3 ಸೆಕ್ಷನ್ 1 ಇಂದ ನಾವು ಉಳಿದ ಯೂನಿಟ್ಗಳನ್ನು ಕೊಡ್ತೇವೆ. ಸೊ ಯೂನಿಟ್ 4 ಅಲ್ಲಿ ಡಿಸಾಸ್ಟರ್, ಪೆಸ್ಟ್ ಅಂಡ್ ಪೊಲ್ಯೂಷನ್ ಅಂದರೆ ವಿಪತ್ತುಗಳು, ಕೀಟಗಳು ಮತ್ತು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ. ಯೂನಿಟ್ 5 ಅಲ್ಲಿ ರಿಲೇಟೆಡ್ ಪರ್ಸೆಪ್ಷನ್ಸ್ ಅಥವಾ ಸಂಬಂಧಿತ ಸಂವೇದನೆಗಳಿಗೆ ಸಂಬಂಧಪಟ್ಟಂತೆ. ಯೂನಿಟ್ 6 ಅಲ್ಲಿ ಬರ್ತಕ್ಕಂಥ ನಾಲೆಜ್ ಸೊಸೈಟಿ ಅಥವಾ ಜ್ಞಾನ ಸಮಾಜ. ಅದಾದ್ಮೇಲೆ ಯೂನಿಟ್ 7 ಅಲ್ಲಿ ಬರ್ತಕ್ಕಂಥ ರೂರಲ್ ಅಪ್ಲಿಫ್ಟ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಗ್ರಾಮೀಣ ಉನ್ನತಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಟೆಸ್ಟ್ ಸಂಖ್ಯೆ 16ರಲ್ಲಿ ನೀವು ಬರೆಯಬಹುದಾಗಿರುತ್ತೆ. ಸೊ ಟೆಸ್ಟ್ 17ರಲ್ಲಿ GS3 ಅನ್ನ ನಾವು ಸೆಕ್ಷನ್ 2 ಅನ್ನ ಪ್ರಾರಂಭ ಮಾಡ್ತೇವೆ. GS3 ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ 2 ಅನ್ನ ಪ್ರಾರಂಭ ಮಾಡ್ತೇವೆ. ಸೊ ಇದನ್ನ ನೀವು 14ನೇ ಮಾರ್ಚ್ ನಂದು ತೆಗೆದುಕೊಳ್ಳಬಹುದಾಗಿರುತ್ತೆ. ಸೊ ಇದರಲ್ಲಿ ಯೂನಿಟ್ 1 ಇಂದ ಯೂನಿಟ್ 4 ವರೆಗೂ ಕವರ್ ಮಾಡ್ತೇವೆ. ಸೊ ನ್ಯಾಚುರಲ್ ಸೈನ್ಸ್ ಅಥವಾ ನೈಸರ್ಗಿಕ ವಿಜ್ಞಾನ, ಅಗ್ರಿಕಲ್ಚರ್ ಸೈನ್ಸ್ ಅಥವಾ ಕೃಷಿ ವಿಜ್ಞಾನ, ಹಾರ್ಟಿಕಲ್ಚರ್ ಅಂಡ್ ಸಿರಿಕಲ್ಚರ್ ತೋಟಗಾರಿಕೆ ಮತ್ತು ರೇಷ್ಮೆ. ಅದಾದ್ಮೇಲೆ ಇನಿಷಿಯೇಟಿವ್ಸ್ ಇನ್ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನದಲ್ಲಿ ಬಂದಿರತಕ್ಕಂಥ ಉಪಕ್ರಮಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ. ಸೊ ಅದಾದ್ಮೇಲೆ 16ನೇ ತಾರೀಕು ನಿಮಗೆ GS3 ಅಲ್ಲಿ ಸೆಕ್ಷನ್ 2 ಅಲ್ಲಿ 18ನೇ ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡ್ತೇವೆ. ಸೊ ಇದರಲ್ಲಿ 3 ಯೂನಿಟ್ಸ್ ಇರುತ್ತೆ. ಯೂನಿಟ್ 5 ಅಲ್ಲಿ ಆನಿಮಲ್ ಹಸ್ಬೆಂಡ್ರಿ ಅಥವಾ ಪಶುಸಂಗೋಪನೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ವೆಟರ್ನರಿ, ಡೈರಿ ಮತ್ತೆ ಫಿಶರಿ ಎಲ್ಲವನ್ನ ಒಳಗೊಂಡಿರುತ್ತೆ. ಅಂದ್ರೆ ಪಶು ವೈದ್ಯಕೀಯ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ವಿಜ್ಞಾನಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಯೂನಿಟ್ 6 ಅಲ್ಲಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪಾಲಿಸೀಸ್, ಪ್ರೋಗ್ರಾಮ್ಸ್ ಅಂಡ್ ಟ್ರೇಡ್ ಅಂದ್ರೆ ಕೃಷಿ ಅಭಿವೃದ್ಧಿ ನೀತಿಗಳು, ಕಾರ್ಯಕ್ರಮಗಳು ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ. ಯೂನಿಟ್ 7 ಅಲ್ಲಿ ಹೆಲ್ತ್ ಅಂಡ್ ಹೈಜೀನ್ ಅಥವಾ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಸಂಖ್ಯೆ 18ರಲ್ಲಿ ನೀವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 19ನೇ ಪರೀಕ್ಷೆಯನ್ನು ನಾವು 18ನೇ ತಾರೀಕು ಕಂಡಕ್ಟ್ ಮಾಡ್ತೇವೆ. ಸೊ ಇದರಲ್ಲಿ GS3 ಅಲ್ಲಿ ಸೆಕ್ಷನ್ 3 ಪ್ರಾರಂಭವಾಗುತ್ತೆ. ಸೆಕ್ಷನ್ 3 ಅಲ್ಲಿ ಬರ್ತಕ್ಕಂಥ 3 ಯೂನಿಟ್ಸ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಯೂನಿಟ್ 1 ಅಲ್ಲಿ ನಾವು ಎನ್ವೈರನ್ಮೆಂಟಲ್ ಸೆಗ್ಮೆಂಟ್ ಅಥವಾ ಪರಿಸರ ವಿಭಾಗ, ಯೂನಿಟ್ 2 ಅಲ್ಲಿ ಬರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ ಅಥವಾ ನೈಸರ್ಗಿಕ ಸಂಪನ್ಮೂಲಗಳು, ಯೂನಿಟ್ 3 ಅಲ್ಲಿ ಬರ್ತಕ್ಕಂಥ ಇಕೋಸಿಸ್ಟಮ್ ಅಂಡ್ ಬಯೋಡೈವರ್ಸಿಟಿ ಅಂದ್ರೆ ಪರಿಸರ ವ್ಯವಸ್ಥೆ ಮತ್ತೆ ಜೀವ ವೈವಿಧ್ಯತೆಯ ಕುರಿತು ಪ್ರಶ್ನೆಗಳನ್ನ ನೀವು ಸೊ ಈ ಒಂದು 19ನೇ ಪರೀಕ್ಷೆಯಲ್ಲಿ ಬರೆಯಬಹುದಾಗಿರುತ್ತೆ. ಸೊ 20ನೇ ಪರೀಕ್ಷೆಯನ್ನು ನಾವು 20ನೇ ತಾರೀಕು ಮಾರ್ಚ್ ನಂದು ನಾವು ಕಂಡಕ್ಟ್ ಮಾಡ್ತೇವೆ. ಸೊ ಇದರಲ್ಲಿ GS3 ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ 3 ನ ಬೇರೆ ಯೂನಿಟ್ಸ್ ಅನ್ನ ಕೊಡ್ತೇವೆ. ಯೂನಿಟ್ 4 ಅಲ್ಲಿ ಬರ್ತಕ್ಕಂಥ ಎನ್ವೈರನ್ಮೆಂಟ್, ಪೊಲ್ಯೂಷನ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಪರಿಸರ ಮಾಲಿನ್ಯ ಮತ್ತು ಘನ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ. ಯೂನಿಟ್ 5 ಅಲ್ಲಿ ಬರ್ತಕ್ಕಂಥ ರೋಲ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ಎನ್ವೈರನ್ಮೆಂಟ್ ಅಂಡ್ ಹ್ಯೂಮನ್ ಹೆಲ್ತ್ ಅಂದ್ರೆ ಪರಿಸರ ಮತ್ತು ಮಾನವ ಆರೋಗ್ಯದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರಕ್ಕೆ ಸಂಬಂಧಪಟ್ಟಂತೆ. ಯೂನಿಟ್ 6 ಅಲ್ಲಿ ಬರ್ತಕ್ಕಂಥ ಸ್ಟೇಟ್ ಕಮ್ಯುನಿಟಿ ಸಿವಿಲ್ ಸೊಸೈಟಿ ಇಂಟರ್ಫೇಸ್, ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ರಾಜ್ಯ ಸಮುದಾಯ ನಾಗರಿಕ ಸಮಾಜದ ಪ್ರಕ್ರಿಯೆಗಳು ಮತ್ತೆ ಜಂಟಿ ಅರಣ್ಯ ನಿರ್ವಹಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸೊ ಪ್ರಶ್ನೆಗಳನ್ನ ನಾವು ಟೆಸ್ಟ್ 20ರಲ್ಲಿ ನೀಡಲಾಗುತ್ತೆ. ಸೊ ಟೆಸ್ಟ್ 21 ಇದು ಟೆಸ್ಟ್ 21 ಮಾರ್ಚ್ 21ನೇ ತಾರೀಕು ಕಂಡಕ್ಟ್ ಮಾಡ್ತೇವೆ. ಸೊ ಇದು ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ನಿಮಗೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ. ಸೊ ಇದನ್ನ 21ನೇ ಪರೀಕ್ಷೆ ಮತ್ತೆ ಮಾರ್ಚ್ 21ನೇ ತಾರೀಕು
ತಾರೀಕು ಸೊ ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅದಾದಮೇಲೆ 22ನೇ ತಾರೀಕು ನೀವು ಟೆಸ್ಟ್ 21 ಅನ್ನು ಬರೀತೀರಾ, ಅಂದರೆ ಇದು ಟೆಸ್ಟ್ 22 ಆಗುತ್ತೆ. ಸೊ ಇಲ್ಲಿ ನೀವು ಎಸ್ಸೆಗೆ ಸಂಬಂಧಪಟ್ಟಂತೆ ಇದು ಫುಲ್ ಲೆಂತ್ ಟೆಸ್ಟನ್ನು ನೀವು ಬರೀಬೇಕಾಗಿರುತ್ತೆ. ಸೊ ಇದು ಎಸ್ಸೆಗೆ ಸಂಬಂಧಪಟ್ಟಂತೆ ಅಫ್ಕೋರ್ಸ್ ಎಲ್ಲ ಎಸ್ಸೆ ಪೇಪರ್ಗಳು ಫುಲ್ ಲೆಂತ್ ಇರುತ್ತೆ. ಸೊ ಬಟ್ ಆಸ್ ಅ ನಾರ್ಮ್ ಈ ಒಂದು ಪರೀಕ್ಷೆಯನ್ನು ನಾವು ಫುಲ್ ಲೆಂತ್ ಎಸ್ಸೆ ಅಥವಾ ಪ್ರಬಂಧದ ಪರೀಕ್ಷೆಯಾಗಿ ನೀವು ಬರೆಯಬಹುದಾಗಿರುತ್ತೆ. ಸೊ 23ನೇ ತಾರೀಕು ನೀವು ಟೆಸ್ಟ್ 22 ಬರೀತೀರಾ ಮತ್ತೆ ಟೆಸ್ಟ್ 23 ನೀವು ಬರೀಬೇಕಾಗಿರುತ್ತೆ. ಸೊ GS1 ಫುಲ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ, GS2 ಫುಲ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಅಂದರೆ 20 ಅಥವಾ 21 ಪ್ರಶ್ನೆಗಳನ್ನು ನಿಮಗೆ ನೀಡಲಾಗಿರುತ್ತೆ. ಸೊ ಫುಲ್ ಲೆಂತ್ ಅಂದರೆ ಎಕ್ಸಾಮಿನೇಷನ್, ಮೇನ್ ಎಕ್ಸಾಮಿನೇಷನ್ನಲ್ಲಿ ಹೇಗಿರುತ್ತೆ ಸೊ ಅಷ್ಟೇ ಪ್ರಶ್ನೆಗಳನ್ನು ಅಷ್ಟೇ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಇದು ಟೆಸ್ಟ್ ಸಂಖ್ಯೆ 22 ಆಗಿರುತ್ತೆ. ಸೊ ಟೆಸ್ಟ್ ಸಂಖ್ಯೆ 24 ಮತ್ತು 25 ನಾವು 24ನೇ ಮಾರ್ಚಲ್ಲಿ ಕಂಡಕ್ಟ್ ಮಾಡ್ತೇವೆ. ಸೊ ಇದರಲ್ಲಿ GS3 ಫುಲ್ ಸಿಲೆಬಸ್ ಮತ್ತು GS4 ಫುಲ್ ಸಿಲೆಬಸ್ ಅನ್ನ ಸಂಪೂರ್ಣವಾಗಿ ನೀವು ಬರೆಯಬೇಕಾಗಿರುತ್ತೆ. ಸೊ ಇಲ್ಲಿಗೆ ಎಲ್ಲ 25 ಪರೀಕ್ಷೆಗಳು ಕಂಪ್ಲೀಟ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಎಂಟೈರ್ ಸಿಲೆಬಸ್ ಅನ್ನ ನೀವು ಕಂಪ್ಲೀಟ್ ಆಗಿ ರಿವೈಸ್ ಮಾಡಬಹುದಾಗಿರುತ್ತೆ. ಸೊ ರಿವಿಷನ್ ನ ಜೊತೆಗೆ ನೀವು ಪರೀಕ್ಷೆಗಳನ್ನ ಬರೆಯುವುದರಿಂದ ನಿಮ್ಮ ಒಂದು ಪರ್ಫೆಕ್ಷನ್ ಡೇ ಬೈ ಡೇ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಈ ಒಂದು ಪರೀಕ್ಷೆಗಳ ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಪರೀಕ್ಷೆಯಲ್ಲಿ ಎವ್ರಿ ಆಲ್ಟರ್ನೇಟ್ ಡೇ ಟೆಸ್ಟ್ ಇರುತ್ತೆ. ಅಂದರೆ ಪ್ರತಿ ಪರ್ಯಾಯ ದಿನದಂದು ನಿಮಗೆ ಒಂದು ಪರೀಕ್ಷೆ ಇರುತ್ತೆ. ಸಿನಾಪ್ಸಿಸ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್, ಅಂದರೆ ನೀವು ಬರೀತಕ್ಕಂಥ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಸಾರಾಂಶ, ಅಂದರೆ ಆ ಪ್ರಶ್ನೆಗೆ ಏನು ಬೇಕಾಗಿದೆ, ಡಿಮಾಂಡ್ ಆಫ್ ದಿ ಕ್ವೆಶನ್ ಏನಿದೆ, ಆ ಪ್ರಶ್ನೆಗೆ ಏನು ಸಮಂಜಸವಾಗಿರ್ತಕ್ಕಂಥ ಉತ್ತರ ನೀವು ಬರೀಬೇಕಾಗಿತ್ತು ಅಥವಾ ನೀವೇನು ಬರೆದಿರ್ತೀರಾ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟ್ಯಾಂಡರ್ಡ್ ಸಿನಾಪ್ಸಿಸ್ ಅನ್ನ ಕನ್ನಡ ಅಥವಾ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ನಿಮಗೆ ನೀಡಲಾಗುತ್ತೆ. ಸೊ ಎವ್ರಿ ಟೆಸ್ಟ್, ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥ ಮಿನಿ ಟೆಸ್ಟ್ ಅಲ್ಲಿ ನಿಮಗೆ 5 ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ 21 ಮಿನಿ ಪರೀಕ್ಷೆಗಳನ್ನು ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ 5 ಪೂರ್ಣ ಪ್ರಮಾಣದ ಪರೀಕ್ಷೆಗಳನ್ನು ನಿಮಗೆ ನೀಡಲಾಗುತ್ತೆ. ಸೊ ಇದು ನಿಮ್ಮ ಒಂದು ಪ್ಯಾಕೇಜ್ ನಲ್ಲಿರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಟೆಸ್ಟ್ಗಳಾಗಿರುತ್ತೆ. ಸೊ ಈ ಒಂದು ಟೈಮ್ ಟೇಬಲ್ ಏನಿದೆ, ಸೊ ಈ ಟೈಮ್ ಟೇಬಲ್ ಅನ್ನ ಎಕ್ಸಿಸ್ಟಿಂಗ್ ಟೆಂಟೇಟಿವ್ ಡೇಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಯಾರಿ ಮಾಡಿರ್ತೇವೆ. ಇನ್ ಕೇಸ್ ಈ ಒಂದು ಪರೀಕ್ಷೆಯನ್ನ ಪೋಸ್ಟ್ಪೋನ್ ಮಾಡಿದ್ದೆ ಆದಲ್ಲಿ ಸೊ ನಂಬರ್ ಆಫ್ ಡೇಸ್ ಅನ್ನ ಕೂಡ ನಾವು ಸ್ವಲ್ಪ ಸ್ಟ್ರೆಚ್ ಮಾಡ್ತೇವೆ. ಅದ್ರ ಜೊತೆಗೆ ನಂಬರ್ ಆಫ್ ಕ್ವೆಶನ್ಸ್ ಅನ್ನ ನಾವು ಇನ್ಕ್ರೀಸ್ ಮಾಡ್ತೇವೆ. ಸೊ ಇವಾಗ ಏನು 3 ಸೆಕ್ಷನ್ ಅನ್ನ ಯೂನಿಟ್ಸ್ ಅನ್ನ ಒಂದ್ ಕಡೆ ಕೊಟ್ಟಿದ್ದೇವೆ, ಸೊ ಅದನ್ನ ಇನ್ನೂ ಬ್ರೇಕ್ ಮಾಡ್ತೇವೆ. ಸೊ ಅದರಿಂದ ನಿಮ್ಮ ಪರೀಕ್ಷೆಗಳ ಸಂಖ್ಯೆ ಕೂಡ ಇನ್ಕ್ರೀಸ್ ಆಗುತ್ತೆ ಅಂಡ್ ನೀವು ಬರೀತಕ್ಕಂಥ ಪರೀಕ್ಷೆಗಳ ಸಂಖ್ಯೆ ಇನ್ಕ್ರೀಸ್ ಆಗೋದ್ರಿಂದ ಸೊ ನಿಮ್ಮ ಒಂದು ಪ್ರಾಕ್ಟೀಸ್ ಇನ್ನೂ ಕೂಡ ಉತ್ತಮವಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಟೈಮ್ ಟೇಬಲ್ ಏನಿದೆ, ಸೊ ದಿಸ್ ಇಸ್ ಫಾರ್ ದಿಸ್ ಮೂಮೆಂಟ್, ಅಂದ್ರೆ ಈ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಟೈಮ್ಗೆ ಸಂಬಂಧಪಟ್ಟಂತೆ ನಾವು ಮಾಡಿರ್ತೀರಾ. ಸೊ ದಿಸ್ ಇಸ್ ಸಬ್ಜೆಕ್ಟೆಡ್ ಟು ಚೇಂಜ್ ಇಫ್ ದರ್ ಇಸ್ ಎನಿ ಚೇಂಜ್ ಇನ್ ದಿ ಡೇಟ್ಸ್ ಆಫ್ ದಿ ಮೇನ್ಸ್ ಎಕ್ಸಾಮಿನೇಷನ್, ರೈಟ್. ಸೊ ಅದಾದ್ಮೇಲೆ ಈ ಒಂದು ಪರೀಕ್ಷೆನ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಆಫ್ಲೈನ್ ಅಲ್ಲಿ ತೆಗೆದುಕೊಳ್ತಕ್ಕಂಥವ್ರು ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ 8:45 ಗಂಟೆಯಲ್ಲಿ ನೀವು ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ. ಬಿಕಾಸ್ ನಾವು ಕೊಡ್ತಾ ಇರ್ತಕ್ಕಂಥದ್ದು 5 ಪ್ರಶ್ನೆಗಳಾಗಿರೋದ್ರಿಂದ 3/4 ಗಂಟೆ ಸಮಯದಲ್ಲಿ 5 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀಬೇಕಾಗಿರುತ್ತೆ. ಸೊ ಶಾರ್ಪ್ 8 o'clockಗೆ ಸ್ಟಾರ್ಟ್ ಆಗುತ್ತೆ, 8:49 45 AM ಸೊ ಇದನ್ನ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸಪೋಸ್ ಇಫ್ ಯು ಆರ್ ಅನ್ಅವೈಲಬಲ್, ಅಂದ್ರೆ ಆ ಸಮಯದಲ್ಲಿ ನೀವೇನಾದರೂ ಲಭ್ಯವಿಲ್ಲದೆ ಇದ್ದಲ್ಲಿ ಯು ಕ್ಯಾನ್ ಟೇಕ್ ದ ಸೇಮ್ ಟೆಸ್ಟ್ ಡ್ಯೂರಿಂಗ್ ಎನಿ ಟೈಮ್ ಆಫ್ ದಿ ಡೇ, ಅಂದ್ರೆ ಮಾರ್ನಿಂಗ್ 10 o'clock ಇಂದ ಸಂಜೆ 6 ಗಂಟೆಯ ಸಮಯದಲ್ಲಿ ನೀವು ಯಾವಾಗಲೂ ಬೇಕಾದರೂ ಈ ಟೆಸ್ಟ್ ಅನ್ನ ತಗೋಬಹುದಾಗಿರುತ್ತೆ. ಬಟ್ ಡಿಫ್ರೆನ್ಸ್ ಏನಾಗುತ್ತೆ ಅಂದ್ರೆ ನೀವು 8 ಗಂಟೆ ಈ ಒಂದು ಪರೀಕ್ಷೆಯನ್ನು ತಗೊಂಡ್ರೆ ಸೊ ನೀವು ಎಲ್ಲರೊಟ್ಟಿಗೆ ಪರೀಕ್ಷೆಯನ್ನು ಬರೀತಾ ಇರ್ತೀರಾ. ಅದರಿಂದ ನಿಮಗೆ ಒಂದು ಎಕ್ಸಾಮಿನೇಷನ್ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಎಕ್ಸಾಮಿನೇಷನ್ ಅಟ್ಮಾಸ್ಫಿಯರ್ ಅನ್ನ ನೀವು ಫೀಲ್ ಮಾಡಬಹುದಾಗಿರುತ್ತೆ. ಬಟ್ ಪ್ರತ್ಯೇಕವಾಗಿ ನೀವು ಬರೆದಾಗ ಸೊ ನೀವು ಒಬ್ಬೊಬ್ಬರೇ ಟೆಸ್ಟ್ ಬರೀತಾ ಇರ್ತೀರಾ, ಅವಾಗ ನಿಮಗೆ ಎಕ್ಸಾಮಿನೇಷನ್ ಅಟ್ಮಾಸ್ಫಿಯರ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಲ್ಲ. ಸೊ ಅದರಿಂದ ಸೊ ಟ್ರೈ ಟು ಕಮ್ ಟು ದ ಟೆಸ್ಟ್ ಅಟ್ 8 o'clock ಎವ್ರಿ ಡೇ ಇನ್ ದ ಮಾರ್ನಿಂಗ್ ಅಂಡ್ 8 ಇಂದ 8:45 ನೀವು ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಸೊ ಇದೇ ಪ್ರಶ್ನೆ ಪತ್ರಿಕೆಯನ್ನು ಎಕ್ಸಾಕ್ಟ್ಲಿ 8 o'clock ನಾವು ಆನ್ಲೈನ್ ಸ್ಟೂಡೆಂಟ್ಸ್ಗೂ ಅಪ್ಲೋಡ್ ಮಾಡ್ತೇವೆ. ಸೊ ಅವರು ಕೂಡ ಆ ಸಮಯದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡು ಸೊ ಅದನ್ನು ನೀವು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ
ಈ ಒಂದು ಪರೀಕ್ಷೆ ಏನಿದೆ, ಸೊ ದ ಪರ್ಪಸ್ ಆಫ್ ದಿಸ್ ಎಕ್ಸಾಮಿನೇಷನ್ ಇಸ್ ಟು ಗಿವ್ ಯು ರಿಯಲ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಎಕ್ಸಾಮಿನೇಷನ್, ಅಂದ್ರೆ ಪರೀಕ್ಷೆಯ ಅನುಭವವನ್ನು ಪಡಿತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಕ್ವೆಶನ್ಸ್ ಆರ್ ಬೇಸ್ಡ್ ಆನ್ ದಿ ರಿಪಿಟೇಟಿವ್ ಥೀಮ್ಸ್ ಆಫ್ ರೀಸೆಂಟ್ KS ಅಂಡ್ UPSC ಎಕ್ಸಾಮಿನೇಷನ್. ಅಂದ್ರೆ ಇತ್ತೀಚೆಗೆ KS ಅಂತೂ ಇತ್ತೀಚೆಗೆ ಅನ್ನೋದಕ್ಕಿಂತ ಸೊ ಏನೇನು ಆಗಿದ್ದವೋ ಲೇಟೆಸ್ಟ್ ಆ ಪರೀಕ್ಷೆಗಳನ್ನ ಮತ್ತೆ UPSCಯಲ್ಲಿ ರಿಪೀಟೆಡ್ ಥೀಮ್ಸ್ ಏನಿರುತ್ತೆ ಆ ಒಂದು ಥೀಮ್ಸ್ನ ಆಧಾರದ ಮೇಲೆ ಪ್ರಶ್ನೆಗಳನ್ನ ಸೆಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆಫ್ಲೈನ್ ಅಲ್ಲಿ ಪರೀಕ್ಷೆಗಳನ್ನ ತೆಗೆದುಕೊಳ್ತಕ್ಕಂಥವ್ರು 2499. ಸೊ ದಿಸ್ ಇಸ್ ವಿತೌಟ್ ವ್ಯಾಲ್ಯೂಯೇಷನ್. ಸೊ ನಿಮಗೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಮತ್ತೆ ಸಿನಾಪ್ಸಿಸ್ ಸಿಗುತ್ತೆ. ಸೊ ಅದಕ್ಕೆ ಯಾವುದೇ ವ್ಯಾಲ್ಯೂಯೇಷನ್ ಇರೋದಿಲ್ಲ. ಸೊ ಸಿನಾಪ್ಸಿಸ್ ಅನ್ನ ನೋಡಿಕೊಂಡು ನೀವು ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡಬೇಕಾಗಿರುತ್ತೆ. ಸೊ ಇದಕ್ಕೆ 2499 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾ ಇದ್ದೇವೆ. ಸೊ ಇದೇ ರೀತಿ ನೀವು ಆನ್ಲೈನ್ ಅಲ್ಲಿ ತೆಗೆದುಕೊಂಡ್ರೆ, ಅಂದ್ರೆ ಇಲ್ಲಿ ಬಂದು ಪರೀಕ್ಷೆಗಳನ್ನ ಬರೆಯೋ ಬದಲು ನೀವು ಆನ್ಲೈನ್ ಅಲ್ಲಿ ತೆಗೆದುಕೊಂಡ್ರೆ ಸೊ ಇಷ್ಟೆಲ್ಲಾ ಪರೀಕ್ಷೆಗಳನ್ನ ನೀವು 1499ಗೆ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಇದು ಕೂಡ ವಿತೌಟ್ ವ್ಯಾಲ್ಯೂಯೇಷನ್ ಆಗಿರುತ್ತೆ. ನಿಮಗೂ ಕೂಡ ಸಿನಾಪ್ಸಿಸ್ ಸಿಗುತ್ತೆ. ಬಟ್ if you wish to take valuation, ಅಂದರೆ ಪ್ರತಿಯೊಂದು ಪರೀಕ್ಷೆಗೆ ನಿಮಗೆ ಮೌಲ್ಯಮಾಪನದ ಅವಶ್ಯಕತೆ ಇದ್ದಲ್ಲಿ ಸೊ ಈ ಟೋಟಲ್ ಪ್ಯಾಕೇಜ್ ಏನಿದೆ ಇದನ್ನ 4999 ರುಪೀಸ್ಗೆ ನೀವು ವಿತ್ ವ್ಯಾಲ್ಯೂಯೇಷನ್ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ ಇದಕ್ಕೆ ನೀವು ಎನ್ರೋಲ್ ಮಾಡಿಕೊಳ್ಳಲು ಇಚ್ಛಿಸಿದ್ದಲ್ಲಿ ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಎಕ್ಸಸೈಸ್ ಡೆಫಿನೆಟ್ಲಿ ನಿಮ್ಮ ಒಂದು ಪ್ರಾಕ್ಟೀಸ್ ಅಥವಾ ಬರವಣಿಗೆಯ ಒಂದು ಕೌಶಲ್ಯಗಳನ್ನು ವೃದ್ಧಿಪಡಿಸಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಐ ವಿಶ್ ಆಲ್ ಆಫ್ ಯು ಮೇಕ್ ಯೂಸ್ ಆಫ್ ದಿಸ್ ಪ್ರೋಗ್ರಾಮ್ ಎಫೆಕ್ಟಿವ್ಲಿ. ಥ್ಯಾಂಕ್ ಯು ವೆರಿ ಮಚ್.